ಈಗ ಮೊನ್ನೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ನಾವು ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿಯವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗೆ ಕೌಂಟರ್ ಕೊಡಲಿ? ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ದಾರೆ, ಸ್ಪಷ್ಟೀಕರಣ ಮುಖ್ಯಮಂತ್ರಿಯವರು ಕೊಡ್ತಾನೆ ಇದ್ದಾರೆ. ಬಿ ಜೆ ಪಿಯವರು ಇದಕ್ಕೂ ಈಗ ಏನಾಗಿದೆ ಅಂತಂದರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗೆ ನ್ಯೂಸ್ ಹೆಂಗೆ ನಡಿಬೇಕು? ಬಿ ಜೆ ಪಿಯವರಿಗೆ ಇದೇ ನ್ಯೂಸ್ ನಡಿಬೇಕು. ಅಲ್ಲ, ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರ್ನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಅದು ಯಾರು ಮಾಡಿರೋದು? ಅದು ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವುದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಾರೆ. ಇನ್ನೇನು ನೋಡ್ತಿದ್ದೀವಿ ನಾವು? ಇಡೀ ದೇಶದಲ್ಲಿ ಏನು ನೋಡ್ತಾ ಇದ್ದೀವಿ? ಎಲ್ಲಿ ಬ್ರಿಡ್ಜ್ ಬೀಳ್ತದೆ ಅಲ್ಲಿ ಯಾರು ಫೋಟೋ ಇರೋದಿಲ್ಲ. ಈಗ ಬಿಹಾರ್ನಲ್ಲಿ 15 ದಿವಸ, ಇದೇ ಒಂದು ತಿಂಗಳಲ್ಲಿ 15 ಬ್ರಿಡ್ಜ್ಗಳು ಬಿದ್ದಿದ್ದಾವೆ. ಅಲ್ಲ, ಕೇರಳ ಬಿಟ್ಟುಬಿಡ್ರಿ, ಬಿಹಾರ್ನಲ್ಲಿ ಅಷ್ಟೇ 15 ಬ್ರಿಡ್ಜ್ ಬಿದ್ದಿದ್ದಾವೆ. 70 ವರ್ಷ ಕ್ಯಾ ಕಿಯಾ, 70 साल क्या किया ಅಂತ ಹೇಳ್ತಿದ್ರು. 10 साल में 15 ब्रिज गिर गए जी. अब क्या बात कर रहे हैं बताओ? आप बताओ. खाली एक ही 10 साल में आपके 15 ब्रिज गिर गया. मेरे 70 साल का जो भी ब्रिज था आज भी चल रहा है. टुक्कुम टुक्का हो भी फिर भी चल रहा है. आपका क्या चल रहा है? ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? ಈಗ ಇವರೇ ಇದ್ದಾರೆ 30 ವರ್ಷದ ಅಧಿಕಾರ ಬಿಹಾರದಲ್ಲಿ. ಇವರೇ ಬ್ರಿಡ್ಜ್ ಕಟ್ಟಿರೋದು, ಇವರೇ ಉದ್ಘಾಟನೆ ಮಾಡಿರೋದು. ಅಲ್ಲಿ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚು ಚಾಲು ಆಯಿತು. ಛತ್ರಪತಿ ಶಿವಾಜಿ ಸ್ಟ್ಯಾಚುನೇ ಬಿದ್ದು ಬಿಡ್ತು. ಯಾರ ಕಾಲದಲ್ಲಿ ಕಟ್ಟಿರೋದು? ಇವ್ರ ಕಾಲದಲ್ಲೇ ಕಟ್ಟಿರೋದು. ದುಡ್ಡೆಷ್ಟು? 2,500-3,000 ಕೋಟಿ. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚು ಇವ್ರ ಕಾಲದಲ್ಲೇ ಬಿದ್ದು ಬಿಡ್ತು. ಮತ್ತು ಇವೆಲ್ಲ ಯಾರು ಕೇಳ್ಬೇಕು? ಯಾರು ಪ್ರಶ್ನೆ? ನಮ್ದೆಲ್ಲ ಒಂದು ಸ್ವಲ್ಪ ಗಾಡಿ ಬಿರುಕು ಬಿಟ್ಬಿಟ್ರೆ ಹಂಗೆ ದಡ್ಡ 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 ಇಗ್ಗ ಮುಗ್ಗ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ತವೆ. ಈಗ 15 ಬ್ರಿಡ್ಜ್ ಬಿದ್ದಿದ್ದಾವೆ. ಗುಜರಾತ್ನಾಗ ಬ್ರಿಡ್ಜ್ ಬಿದ್ದಿದೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಬೇಕು? ಚರ್ಚೆಯಲ್ಲಿ ಆಗ್ಬೇಕು. ಯಾರು ಸಿಗ್ತಾರೆ ನಿಮ್ಮ ಕೈ ಪ್ರಶ್ನೆ ಕೇಳಕ್ಕೆ? ಅದೇ ರೀ, ಈಗ ಅದೇ ರೀ, ಅವ್ರು ಹೋರಾಟ ಮಾಡೋದು ಬರೀ ಟಿವಿ ಮುಖಾಂತರ. ಅವ್ರಿಗೆ ಇರೋದ ಟಿವಿ ಕ್ಲೋಸ್ ಮಾಡಕ್ಕೆ ಹೇಳ್ರಿ. ಅವರಿಗೆ ಟಿವಿ ಕ್ಲೋಸ್ ಮಾಡಿ ಹೋರಾಟ ಮಾಡಕ್ಕೆ ಹೇಳ್ರಿ, ನೋಡೋಣ. ಚಾಲೆಂಜ್ ನಾವು ಅವಾಗ ಹೇಳಿದ್ವಿ. ಅದು ಅಲ್ರಿ, ನಮ್ಮ ಪ್ರಶ್ನೆ ಅದು ಬೇರೆ. ಅವ್ರಿಗೆ ಹೇಳ್ತಿರೋದು ನಮಗೆ ಪ್ರಚಾರ ಬೇಕಂತ ನಾವು ನಿಮ್ಗೆ ಬೇಡ್ಕೊಳ್ತಿರೋದು. ನಮಗೆ ಪ್ರಚಾರ ಕೊರತೆ ಇದೆ, ನಮಗೆ ಪ್ರಚಾರ ಜಾಸ್ತಿ ಬೇಕು. ಮೋದಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾವು 50, ಅವ್ರು 50 ರೂಲ್ಸ್ ಮಾಡಕ್ಕೆ ಹೇಳ್ರಿ ಮೋದಿ ಸಾಹೇಬ್ರಿಗೆ. ಬರೀ ನಾನು ಹೇಳ್ತಿರೋದು ಟೈಮ್ ಫಿಕ್ಸ್ ಮಾಡ್ರಿ ಅಂತ ಹೇಳಿದೆ. ನಮಗೆ 50%, ನಮಗೆ ಎಷ್ಟು ಪ್ರಚಾರ ಸಿಗಲಿ, ಅವ್ರಿಗೆ ಅಷ್ಟು 50% ಸಿಗಲಿ. ಅವರು ಅಂತ ಅವಕಾಶ ಮಾಡಿಕೊಡ್ಲಿ. 50% ಅವರು, 50% ನಾವು ಅಂತ ಮನವಿ ಮಾಡ್ಕೊಳ್ತಾ ಇದ್ವಿ. ಅಲ್ರಿ, ನಾವಿದ್ದಾಗ ನೀವು ನೋಡ್ರಿ, ನಮ್ಮ ಅಗೇನೆಸ್ಟ್ ಕೂಡ ಮಾಧ್ಯಮದವರು ನಿಜವಾದಂಥ ಆಗಿನ ಇರ್ತಕ್ಕಂಥ ಸಿಚುವೇಶನ್ಗಳು ಎತ್ತಿಡಿದ್ದಾರೆ. ಈಗ 2G ಸ್ಕ್ಯಾಮ್ ಎಷ್ಟು ದೊಡ್ಡದಾಯ್ತು ಅವಾಗ? ಲಾಸ್ಟಿಗೆ ಏನಾಯಿತು? ನಾವ್ಯಾವತ್ತು ಯಾವುದು ಮೀಡಿಯಾಗೆ ಅವತ್ತು ಆಕ್ಷೇಪಣೆ ಮಾಡಲಿಲ್ಲ. ಯಾವ ಮೀಡಿಯಾ ವಿರುದ್ಧವಾಗಿ ಯಾರಿಗೆ CBI ರೇಡ್ ಹೊಡಿಲಿಲ್ಲ, ಯಾರು ಟ್ವೀಟ್ಗಳು ತೆಗೆಸಲಿಲ್ಲ. ಇದು ಸಾರ್ವಜನಿಕವಾಗಿ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಮೀಡಿಯಾಗಳು ಯಾವ್ಯಾವ ವಿಷಯಗಳು ತಗೊಂಡಾಗ ರೆವಲ್ಯೂಷನರಿ ಆಗಿದೆ ಈ ದೇಶದಲ್ಲಿ. ಆಗಿಲ್ಲ ಅಂತೇನಿದೆಯಾ? ಆಗಿದೆ. ಸೊ ಅದಕ್ಕೆ ಈ ಬಾರಿ ಮೋದಿ ಸಾಹೇಬರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲಾಗಲಿ. ಅವರು ದೊಡ್ಡ ಮನಸ್ಸಿನಿಂದ ಎಲ್ಲರಿಗೂ ಒಂದು ಆರ್ಡರ್ ಮಾಡಿಬಿಡ್ಲಿ. 50-50%